ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಇನ್ನೂ ಕೂಡ ನಿಂತಿಲ್ಲ. ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿದೆ. ಮೈಸೂರಿನಲ್ಲಿ ಜಯರಾಮ್ ಅನ್ನುವಂಥ ವ್ಯಕ್ತಿ ಬಲಿಯಾಗಿದ್ದಾರೆ. HD ಕೋಟೆಯ ಕಣಿಯನಹುಂಡಿಯ ಗ್ರಾಮದಲ್ಲಿ ಘಟನೆ ನಡೆದಿದೆ. ಈಕ್ವಿಟಾಸ್ ಜನ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ನಲ್ಲಿ ಈ ವ್ಯಕ್ತಿ 5 ಲಕ್ಷ ಸಾಲ ತಗೊಂಡಿದ್ರಂತೆ. ಜಮೀನನ್ನ ಲೀಸ್ಗೆ ಪಡೆದು ಶುಂಠಿ ಬೆಳೀತಾ ಇದ್ರಂತೆ ಜಯರಾಮ್ ಅವರು. ಅದಕ್ಕೋಸ್ಕರ ಸಾಲ ತಗೊಂಡಿದ್ರಂತೆ. ಶುಂಠಿ ಬೆಳೆಯ ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಸಾಲ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಕ್ಕಳ ಮದುವೆ ಶುಂಠಿ ಬೆಳೆಗೆ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಮಾಡಿದ್ರು. ಅವರ ಜಮೀನಲ್ಲೇನೆ ವಿಷ ಸೇವಿಸಿ ರೈತ ಜಯರಾಮು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರೂರಲ್ಲೂ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಬೀದರ್ನಲ್ಲೂ ಕೂಡ ಈ ಬಡ್ಡಿ ಬಕಾಸುರರ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನ ಮನೆ ಬೀಗ ಹಾಕೊಂಡು ಗುಳೆ ಹೋಗ್ತಾ ಇದ್ದಾರೆ. ತೋರಣ ಗ್ರಾಮದಲ್ಲಿ 10ಕ್ಕೂ ಅಧಿಕ ಮನೆಗಳಿಗೆ ಬೀಗ ಹಾಕೊಂಡು ಜನ ಹೊರಟೋಗಿದ್ದಾರೆ. ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನ ತೋರಣ ಗ್ರಾಮದಲ್ಲಿ ಜನ ಈ ರೀತಿ ಹೋಗ್ತಾ ಇದ್ದಾರೆ. ವಯಸ್ಸಾದ ಅಜ್ಜಿಯನ್ನ ಮನೆಯಲ್ಲಿ ಬಿಟ್ಟು ಕುಟುಂಬದವರು ಗುಳೆ ಹೋಗ್ಬಿಟ್ಟಿದ್ದಾರೆ. ಬದುಕೋದಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ದಾರೆ ಪಾಪ ವೃದ್ಧೆ. ಯಾಕಂತಂದ್ರೆ ಅವ್ರನ್ನ ಬಿಟ್ಟುಬಿಟ್ಟು ಮನೇಲಿರೋರೆಲ್ಲ ಗುಳೆ ಹೋಗ್ಬಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವೃದ್ಧೆಯ ಕಣ್ಣೀರ ಕಹಾನಿ ವೀಕ್ಷಕ. ರಾಜ್ಯ ಸರ್ಕಾರ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಏನು ಈಗಾಗಲೇ ಫೈನಾನ್ಸ್ಗಳಿರ್ತಾವ, ಸಾಲಗಾರರನ್ನು ಜನರಿಗೆ ಕಾಟ ಕೊಡ್ತಾ ಇದ್ದಾರೆ. ಬ್ರೇಕ್ ಹಾಕ್ಲಿಕ್ಕೆ ಸಾಕಷ್ಟೊಂದು ಕಾನೂನುಗಳು ಜಾರಿಗೆ ತರ್ತಾ ಇದ್ದಾರೆ. ಇದ್ರ ಮಧ್ಯೆ ಏನು ಈಗಾಗಲೇ ಔರಾ ತಾಲೂಕಿನ ತೋರಣ ಗ್ರಾಮದಲ್ಲಿ ನಾವಿದ್ದೀವಿ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಇದು ಒಂದೇ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಮನೆ ಬಿಟ್ಟು ಹೋಗ್ಯಾವ. ಮಕ್ಕಳ ಮದಿಗೋಸ್ಕರ ಏನು ಸಾಲ ತೊಗೋತಾರೆ ನೋಡ್ಬೋದು. ಆ ಸೈಡು ಮಕ್ಕಳ ಮದಿಗೋಸ್ಕರ ಸಾಲ ತೊಗೊಂಡವರು ಏನು ಈಗಾಗಲೇ ಆ ಒಂದು ಮೈಕ್ರೋ ಫೈನಾನ್ಸ್ದವ್ರ ಕಾಟಕ್ಕೆ ನಿಜಕ್ಕೂ ಮನೆಗೇನಂದ್ರೆ ಬೀಗ ಹಾಕ್ಕೊಂಡು ಅವ್ರನ್ನ ಊರು ಬಿಟ್ಟು ನೆರೆಯ ಮಹಾರಾಷ್ಟ್ರ ತೆಲಂಗಾಣ ಕೂಲಿ ಮಾಡೋ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್ಕಾರ ನಿಜಕ್ಕೂ ಇಂಥ ಒಂದು ಬಡವರು ನೋವಿಗೆ ಸ್ಪಂದಿಸಬೇಕಾಗ್ಯದ. ನೋಡ್ಬೋದು ಅಲ್ಲಿ ನೀವು ಕಾಳೆ ಪರಿವಾರ ಏನದಂದ್ರೆ ಹಾರ್ದಿಕ ಸ್ವಾಗತ ಅಂತೇನು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ನಂತರ ಮೈಕ್ರೋ ಫೈನಾನ್ಸು ಸಾಲ ಏನು ಈಗಾಗಲೇ ಸಾಲ ಪಡಿತಾರೆ ಆ ಒಂದು ಫೈನಾನ್ಸ್ ಇರ್ಬೋದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ನಿಜಕ್ಕೂ ಈ ಒಂದು ಅವರ ಕಮಲನಗರ ತಾಲೂಕಿನ ತೋರಣ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ತಮ್ಮ ಮನೆಗಳಿಗೆ ಬೀಗ ಹಾಕೊಂಡು ಅವ್ರು ಏನದಂದ್ರೆ ಬೇರೆ ವಲಸೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಕೂಡ ಸಾಕಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟ ಹೆಚ್ಚಾಗ್ಯದ. ಇಲ್ಲಿ ಮಹಿಳೆಯರಿದ್ದಾರೆ. ಏನು ಯಾವ ರೀತಿ ಒಂದು ಎಷ್ಟು ನಿಮ್ಮ ಊರಾಗ ಯಾರ್ಯಾರು ಹೋಗ್ಯಾರ ಮನೆದವ್ರು ಎಲ್ಲ ಇದ್ದಾರೆ? ಹೆಣ್ಮಗಳು ಮದುವೆಗಂತ ಲೋನ್ ತಗೊಂಡ್ರು, ತೀರ್ಸಕ್ಕಾಗದೆ ಊರು ಬಿಟ್ಟು ಹೋಗಿದ್ರು. ಈಗ ನಿಮ್ಮ ಬಡಾವಣೆಯಲ್ಲಿ ಇಲ್ಲೊಂದು ಕಾಳೆ ಮನೆ ಇದೆ, ಅಲ್ಲೊಂದಿದೆ. ಎಷ್ಟು ಜನ ಹೋಗಿದಾರೆ ಊರಾಗ? ಜನ ಹೋಗ್ಯಾರ, 5 ಮನೆಯವ್ರು ಹೋಗ್ಯಾರ. ಲಾಲ್ಬಾ ಕಾಳೆ ಅಂತ, ಮತ್ತು ಉತ್ತಮ್ ಕಾಳೆ, ಕವಿತಾ ಮತ್ತು ವನಿತಾ ಕಾಳೆ ಅಂತ. ಸುಮಾರು ಒಂದೇ ಈ ಒಂದು ಓಣಿಯಲ್ಲಿ 5 ಜನ ಈಗಾಗಲೇ 5 ಕುಟುಂಬಸ್ಥರು ಮನೆಗಳಿಗೆ ಬೀಗ ಹಾಕಿ ನೆರೆಯ ಬೇರೆ ರಾಜ್ಯಕ್ಕೆ ಓಡೋಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಜನ ಏನಾದ್ರು ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಏನದಂದ್ರೆ ಸಂಘ ಎಲ್ಲೋ ಒಂದು ಕಡೆ ನಲ್ಲಿಗೆ ಹೋಗ್ಯಾರ ಅಂತ ಹೇಳ್ಬೋದು. ಸರ್ಕಾರ ನಿಜಕ್ಕೂ ಇವತ್ತು ಮೈಕ್ರೋ ಫೈನಾನ್ಸ್ ಏನದಂದ್ರೆ ಕಾಟಕ್ಕೆ ಬ್ರೇಕ್ ಹಾಕ್ತೀವಿ, ಅವ್ರ ದರ್ಬಾರ್ಗೆ ಬ್ರೇಕ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಆ ಒಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ಜನ ಮನೆ ತೊರಿತಾ ಇದ್ದಾರೆ, ಊರು ತೊರಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಇನ್ನೂ ಕೂಡ ನಿಂತಿಲ್ಲ. ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿದೆ. ಮೈಸೂರಿನಲ್ಲಿ ಜಯರಾಮ್ ಅನ್ನುವಂಥ ವ್ಯಕ್ತಿ ಬಲಿಯಾಗಿದ್ದಾರೆ. HD ಕೋಟೆಯ ಕಣಿಯನಹುಂಡಿಯ ಗ್ರಾಮದಲ್ಲಿ ಘಟನೆ ನಡೆದಿದೆ. ಈಕ್ವಿಟಾಸ್ ಜನ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ನಲ್ಲಿ ಈ ವ್ಯಕ್ತಿ 5 ಲಕ್ಷ ಸಾಲ ತಗೊಂಡಿದ್ರಂತೆ. ಜಮೀನನ್ನ ಲೀಸ್ಗೆ ಪಡೆದು ಶುಂಠಿ ಬೆಳೀತಾ ಇದ್ರಂತೆ ಜಯರಾಮ್ ಅವರು. ಅದಕ್ಕೋಸ್ಕರ ಸಾಲ ತಗೊಂಡಿದ್ರಂತೆ. ಶುಂಠಿ ಬೆಳೆಯ ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಸಾಲ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಕ್ಕಳ ಮದುವೆ ಶುಂಠಿ ಬೆಳೆಗೆ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಮಾಡಿದ್ರು. ಅವರ ಜಮೀನಲ್ಲೇನೆ ವಿಷ ಸೇವಿಸಿ ರೈತ ಜಯರಾಮು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರೂರಲ್ಲೂ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಬೀದರ್ನಲ್ಲೂ ಕೂಡ ಈ ಬಡ್ಡಿ ಬಕಾಸುರರ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನ ಮನೆ ಬೀಗ ಹಾಕೊಂಡು ಗುಳೆ ಹೋಗ್ತಾ ಇದ್ದಾರೆ. ತೋರಣ ಗ್ರಾಮದಲ್ಲಿ 10ಕ್ಕೂ ಅಧಿಕ ಮನೆಗಳಿಗೆ ಬೀಗ ಹಾಕೊಂಡು ಜನ ಹೊರಟೋಗಿದ್ದಾರೆ. ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನ ತೋರಣ ಗ್ರಾಮದಲ್ಲಿ ಜನ ಈ ರೀತಿ ಹೋಗ್ತಾ ಇದ್ದಾರೆ. ವಯಸ್ಸಾದ ಅಜ್ಜಿಯನ್ನ ಮನೆಯಲ್ಲಿ ಬಿಟ್ಟು ಕುಟುಂಬದವರು ಗುಳೆ ಹೋಗ್ಬಿಟ್ಟಿದ್ದಾರೆ. ಬದುಕೋದಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ದಾರೆ ಪಾಪ ವೃದ್ಧೆ. ಯಾಕಂತಂದ್ರೆ ಅವ್ರನ್ನ ಬಿಟ್ಟುಬಿಟ್ಟು ಮನೇಲಿರೋರೆಲ್ಲ ಗುಳೆ ಹೋಗ್ಬಿಟ್ಟಿದ್ದಾರೆ.
ರಿಪಬ್ಲಿಕ್ ಕನ್ನಡದಲ್ಲಿ ವೃದ್ಧೆಯ ಕಣ್ಣೀರ ಕಹಾನಿ ವೀಕ್ಷಕ. ರಾಜ್ಯ ಸರ್ಕಾರ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಏನು ಈಗಾಗಲೇ ಫೈನಾನ್ಸ್ಗಳಿರ್ತಾವ ಸಾಲಗಾರನ ಜನರಿಗೆ ಕಾಟ ಕೊಡ್ತಾ ಇದ್ದಾರೆ. ಬ್ರೇಕ್ ಹಾಕ್ಲಿಕ್ಕೆ ಸಾಕಷ್ಟೊಂದು ಕಾನೂನುಗಳು ಜಾರಿಗೆ ತರ್ತಾ ಇದ್ದಾರೆ. ಇದ್ರ ಮಧ್ಯೆ ಏನು ಈಗಾಗಲೇ ಔರಾ ತಾಲೂಕಿನ ತೋರಣ ಗ್ರಾಮದಲ್ಲಿ ನಾವಿದ್ದೀವಿ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಇದು ಒಂದೇ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಮನೆ ಬಿಟ್ಟು ಹೋಗ್ಯಾವ. ಮಕ್ಕಳ ಮದಿಗೋಸ್ಕರ ಏನು ಸಾಲ ತೊಗೋತಾರೆ ನೋಡ್ಬೋದು. ಆ ಸೈಡು ಮಕ್ಕಳ ಮದಿಗೋಸ್ಕರ ಸಾಲ ತೊಗೊಂಡವರು ಏನು ಈಗಾಗಲೇ ಆ ಒಂದು ಮೈಕ್ರೋ ಫೈನಾನ್ಸ್ದವ್ರ ಕಾಟಕ್ಕೆ ನಿಜಕ್ಕೂ ಮನೆಗೆ ಏನಂದ್ರೆ ಬೀಗ ಹಾಕ್ಕೊಂಡು ಅವ್ರನ್ನ ಊರು ಬಿಟ್ಟು ಏನಾದ್ರು ನೆರೆಯ ಮಹಾರಾಷ್ಟ್ರ ತೆಲಂಗಾಣ ಕೂಲಿ ಮಾಡೋ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್ಕಾರ ನಿಜಕ್ಕೂ ಇಂಥ ಒಂದು ಬಡವರು ನೋವಿಗೆ ಸ್ಪಂದಿಸಬೇಕಾಗ್ಯದ. ನೋಡ್ಬೋದು ಅಲ್ಲಿ ನೀವು ಕಾಳೆ ಪರಿವಾರ ಏನದಂದ್ರೆ ಹಾರ್ದಿಕ ಸ್ವಾಗತ ಅಂತೇನು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ನಂತರ ಮೈಕ್ರೋ ಫೈನಾನ್ಸು ಸಾಲ ಏನು ಈಗಾಗಲೇ ಸಾಲ ಪಡಿತಾರೆ ಆ ಒಂದು ಫೈನಾನ್ಸ್ ಇರ್ಬೋದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ನಿಜಕ್ಕೂ ಈ ಒಂದು ಅವರ ಕಮಲ್ನಗರ ತಾಲೂಕಿನ ತೋರಣ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ತಮ್ಮ ಮನೆಗಳಿಗೆ ಬೀಗ ಹಾಕ್ಕೊಂಡವ್ರು ಏನದಂದ್ರೆ ಬೇರೆ ವಲಸೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಕೂಡ ಸಾಕಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟ ಹೆಚ್ಚಾಗ್ಯದ. ಇಲ್ಲಿ ಮಹಿಳೆಯರಿದ್ದಾರೆ. ಏನು ಯಾವ ರೀತಿ ಒಂದು ಎಷ್ಟು ನಿಮ್ಮ ಊರಾಗ ಯಾರ್ಯಾರು ಹೋಗ್ಯಾರ ಮನೆದವ್ರು ಎಲ್ಲ ಇದ್ದಾರೆ? ಹೆಣ್ಮಗಳು ಮದುವೆಗಂತ ಲೋನ್ ತಗೊಂಡ್ರು, ತೀರ್ಸಕ್ಕಾಗದೆ ಊರು ಬಿಟ್ಟು ಹೋಗಿದ್ರು. ಈಗ ನಿಮ್ಮ ಬಡಾವಣೆಯಲ್ಲಿ ಇಲ್ಲೊಂದು ಕಾಳೆ ಮನೆ ಇದೆ, ಅಲ್ಲೊಂದಿದೆ. ಎಷ್ಟು ಜನ ಹೋಗಿದಾರೆ ಊರಾಗ? ಜನ ಹೋಗ್ಯಾರಿ, 5 ಮನೆಯವ್ರು ಹೋಗ್ಯಾರ. ಲಾಲ್ಬಾ ಕಾಳೆ ಅಂತ, ಮತ್ತು ಉತ್ತಮ್ ಕಾಳೆ, ಕವಿತಾ ಮತ್ತು ವನಿತಾ ಕಾಳೆ ಅಂತ. ಸುಮಾರು ಒಂದೇ ಈ ಒಂದು ಓಣಿಯಲ್ಲಿ 5 ಜನ ಈಗಾಗಲೇ 5 ಕುಟುಂಬಸ್ಥರು ಮನೆಗಳಿಗೆ ಬೀಗ ಹಾಕಿ ನೆರೆಯ ಬೇರೆ ರಾಜ್ಯಕ್ಕೆ ಓಡೋಗಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಜನ ಏನಾದ್ರು ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಏನದಂದ್ರೆ ಸಂಘ ಎಲ್ಲೋ ಒಂದು ಕಡೆ ನಲ್ಲಿಗೆ ಹೋಗ್ಯಾರ ಅಂತ ಹೇಳ್ಬೋದು. ಸರ್ಕಾರ ನಿಜಕ್ಕೂ ಇವತ್ತು ಮೈಕ್ರೋ ಫೈನಾನ್ಸ್ ಏನದಂದ್ರೆ ಕಾಟಕ್ಕೆ ಬ್ರೇಕ್ ಹಾಕ್ತೀವಿ, ಅವ್ರ ದರ್ಬಾರ್ಗೆ ಬ್ರೇಕ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಆ ಒಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ಜನ ಮನೆ ತೊರಿತಾ ಇದ್ದಾರೆ, ಊರು ತೊರಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಇನ್ನೂ ಕೂಡ ನಿಂತಿಲ್ಲ. ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿಯಾಗಿದೆ. ಮೈಸೂರಿನಲ್ಲಿ ಜೈರಾಮ್ ಅನ್ನುವಂಥ ವ್ಯಕ್ತಿ ಬಲಿಯಾಗಿದ್ದಾರೆ. HD ಕೋಟೆಯ ಕಣಿಯನಹುಂಡಿಯ ಗ್ರಾಮದಲ್ಲಿ ಘಟನೆ ನಡೆದಿದೆ. ಈಕ್ವಿಟಾಸ್ ಜನ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ನಲ್ಲಿ ಈ ವ್ಯಕ್ತಿ 5 ಲಕ್ಷ ಸಾಲ ತಗೊಂಡಿದ್ರಂತೆ. ಜಮೀನನ್ನ ಲೀಸ್ಗೆ ಪಡೆದು ಶುಂಠಿ ಬೆಳೀತಾ ಇದ್ರಂತೆ ಜಯರಾಮ್ ಅವರು. ಅದಕ್ಕೋಸ್ಕರ ಸಾಲ ತಗೊಂಡಿದ್ರಂತೆ. ಶುಂಠಿ ಬೆಳೆಯ ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಸಾಲ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಕ್ಕಳ ಮದುವೆ, ಶುಂಠಿ ಬೆಳೆಗೆ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಮಾಡಿದ್ರು. ಅವರ ಜಮೀನಲ್ಲೇನೆ ವಿಷ ಸೇವಿಸಿ ರೈತ ಜಯರಾಮು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರೂರಲ್ಲೂ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಬೀದರ್ನಲ್ಲೂ ಕೂಡ ಈ ಬಡ್ಡಿ ಬಕಾಸುರರ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನ ಮನೆ ಬೀಗ ಹಾಕೊಂಡು ಗುಳೆ ಹೋಗ್ತಾ ಇದ್ದಾರೆ. ತೋರಣ ಗ್ರಾಮದಲ್ಲಿ 10ಕ್ಕೂ ಅಧಿಕ ಮನೆಗಳಿಗೆ ಬೀಗ ಹಾಕೊಂಡು ಜನ ಹೊರಟೋಗಿದ್ದಾರೆ. ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನ ತೋರಣ ಗ್ರಾಮದಲ್ಲಿ ಜನ ಈ ರೀತಿ ಹೋಗ್ತಾ ಇದ್ದಾರೆ. ವಯಸ್ಸಾದ ಅಜ್ಜಿಯನ್ನ ಮನೆಯಲ್ಲಿ ಬಿಟ್ಟು ಕುಟುಂಬದವರು ಗುಳೆ ಹೋಗ್ಬಿಟ್ಟಿದ್ದಾರೆ. ಬದುಕೋದಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ದಾರೆ ಪಾಪ ವೃದ್ಧೆ. ಯಾಕಂತಂದ್ರೆ ಅವ್ರನ್ನ ಬಿಟ್ಟುಬಿಟ್ಟು ಮನೇಲಿರೋರೆಲ್ಲ ಗುಳೆ ಹೋಗ್ಬಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವೃದ್ಧೆಯ ಕಣ್ಣೀರ ಕಹಾನಿ ವೀಕ್ಷಕ. ರಾಜ್ಯ ಸರ್ಕಾರ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸೇರಿದಂತೆ ಏನು ಈಗಾಗಲೇ ಫೈನಾನ್ಸ್ಗಳಿರ್ತಾವ ಸಾಲಗಾರನ ಜನರಿಗೆ ಕಾಟ ಕೊಡ್ತಾ ಇದ್ದಾರೆ. ಬ್ರೇಕ್ ಹಾಕ್ಲಿಕ್ಕೆ ಸಾಕಷ್ಟೊಂದು ಕಾನೂನುಗಳು ಜಾರಿಗೆ ತರ್ತಾ ಇದ್ದಾರೆ. ಇದ್ರ ಮಧ್ಯೆ ಏನು ಈಗಾಗಲೇ ಔರಾ ತಾಲೂಕಿನ ತೋರಣ ಗ್ರಾಮದಲ್ಲಿ ನಾವಿದ್ದೀವಿ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಇದು ಒಂದೇ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಮನೆ ಬಿಟ್ಟು ಹೋಗ್ಯಾವ. ಮಕ್ಕಳ ಮದಿಗೋಸ್ಕರ ಏನು ಸಾಲ ತೊಗೋತಾರೆ ನೋಡ್ಬೋದು. ಆ ಸೈಡು ಮಕ್ಕಳ ಮದಿಗೋಸ್ಕರ ಸಾಲ ತೊಗೊಂಡವರು ಏನು ಈಗಾಗಲೇ ಆ ಒಂದು ಮೈಕ್ರೋ ಫೈನಾನ್ಸ್ದವ್ರ ಕಾಟಕ್ಕೆ ನಿಜಕ್ಕೂ ಮನೆಗೆ ಏನದಂದ್ರೆ ಬೀಗ ಹಾಕ್ಕೊಂಡು ಅವ್ರನ್ನ ಊರು ಬಿಟ್ಟು ಏನಾದ್ರು ನೆರೆಯ ಮಹಾರಾಷ್ಟ್ರ ತೆಲಂಗಾಣ ಕೂಲಿ ಮಾಡೋ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್ಕಾರ ನಿಜಕ್ಕೂ ಇಂಥ ಒಂದು ಬಡವರು ನೋವಿಗೆ ಸ್ಪಂದಿಸಬೇಕಾಗ್ಯದ. ನೋಡ್ಬೋದು ಅಲ್ಲಿ ನೀವು ಕಾಳೆ ಪರಿವಾರ ಏನದಂದ್ರೆ ಹಾರ್ದಿಕ ಸ್ವಾಗತ ಅಂತೇನು ಮದುವೆ ಮಾಡಿದ್ದಾರೆ. ಮದುವೆ ಮಾಡಿದ ನಂತರ ಮೈಕ್ರೋ ಫೈನಾನ್ಸು ಸಾಲ ಏನು ಈಗಾಗಲೇ ಸಾಲ ಪಡಿತಾರೆ ಆ ಒಂದು ಫೈನಾನ್ಸ್ ಇರ್ಬೋದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟಕ್ಕೆ ನಿಜಕ್ಕೂ ಈ ಒಂದು ಅವರ ಕಮಲ್ನಗರ ತಾಲೂಕಿನ ತೋರಣ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ತಮ್ಮ ಮನೆಗಳಿಗೆ ಬೀಗ ಹಾಕ್ಕೊಂಡವ್ರು ಏನದಂದ್ರೆ ಬೇರೆ ವಲಸೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಕೂಡ ಸಾಕಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರ ಕಾಟ ಹೆಚ್ಚಾಗ್ಯದ. ಇಲ್ಲಿ ಮಹಿಳೆಯರಿದ್ದಾರೆ. ಏನು ಯಾವ ರೀತಿ ಒಂದು ಎಷ್ಟು ನಿಮ್ಮ ಊರಾಗ ಯಾರ್ಯಾರು ಹೋಗ್ಯಾರ ಮನೆದವ್ರು ಎಲ್ಲ ಇದ್ದಾರೆ? ಹೆಣ್ಮಗಳು ಮದುವೆಗಂತ ಲೋನ್ ತಗೊಂಡ್ರು, ತೀರ್ಸಕ್ಕೆ